Namaste. I hope you are all fine at home. Today we'll see some of the accounting treatment in case of issue of shares. ಅಂದರೆ ಶೇರ್ಸ್ ಅನ್ನು ಇಶ್ಯೂ ಮಾಡಿದಾಗ ಅಕೌಂಟಿಂಗ್ ಟ್ರೀಟ್ಮೆಂಟ್ ಬುಕ್ಸ್ ಅಲ್ಲಿ ಹೇಗೆ ಮಾಡುವುದು ಜಸ್ಟ್ ವಿಲ್ ಸಿ ಟುಡೇ. ಯು ನೋ ದಟ್ ಕಂಪನಿ ಕ್ಯಾನ್ ಇಶ್ಯೂ ಶೇರ್ಸ್ ಇನ್ ಟೂ ವೇಸ್. ಎರಡು ರೀತಿ ಮಾಡುವುದು. ಒನ್ ಇಸ್ ಫಾರ್ ಕ್ಯಾಶ್ ಅಂಡ್ ಅನದರ್ ಫಾರ್ ಕನ್ಸಿಡರೇಷನ್ ಅದರ್ ದನ್ ಕ್ಯಾಶ್. ಈಗ ನಿಮಗೆ ಬಿಸ್ನೆಸ್ ಮಾಡುವಾಗ ಕ್ಯಾಶ್ ಅಗತ್ಯ ಇರ್ತದೆ, ಮತ್ತೆ ಪ್ರಿಮೈಸಸ್ ಬಿಲ್ಡಿಂಗ್ ಮಷಿನ್ಸ್ ಅದು ಸಹ ಅಗತ್ಯ ಇರ್ತದೆ. ಹಾಗಾಗಿ ಯಾರು ಏನು ಶೇರ್ಸಿಗೆ ಇನ್ವೆಸ್ಟ್ ಮಾಡ್ತಾರೆ ಅಥವಾ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅವರು ಕ್ಯಾಶ್ ರೂಪದಲ್ಲಿ ಸಹ ಮಾಡ್ಬೋದು, ಇಲ್ಲ ಕನ್ಸಿಡರೇಷನ್ ಇನ್ ದ ಫಾರ್ಮ್ ಆಫ್ ಬಿಲ್ಡಿಂಗ್ ಮಷಿನ್ಸ್ ಇಕ್ವಿಪ್ಮೆಂಟ್ಸ್ ಈ ತರ ಸಹ ಮಾಡ್ಬೋದು. ಬಟ್ ವಿ ಹ್ಯಾವ್ ಟು ವ್ಯಾಲ್ಯೂ ದೆಮ್ ಇನ್ ಟರ್ಮ್ಸ್ ಆಫ್ ಮನಿ ರೂಪದಲ್ಲಿ ಅದನ್ನ ವ್ಯಾಲ್ಯೂ ಮಾಡಬೇಕಾಗ್ತದೆ. ದ ಶೇರ್ಸ್ ಮೇ ಬಿ ಇಶ್ಯೂಡ್ ಅಟ್ ಪಾರ್, ಪ್ರೀಮಿಯಂ ಆರ್ ಅಟ್ ಡಿಸ್ಕೌಂಟ್. ಪಾರ್ ವ್ಯಾಲ್ಯೂ ಅಲ್ಲಿ ಇರ್ಬೋದು, ಇಲ್ಲ ಶೇರ್ ಪ್ರೀಮಿಯಂ ವ್ಯಾಲ್ಯೂ ಇರ್ಬೋದು, ಅಥವಾ ಡಿಸ್ಕೌಂಟ್ ವ್ಯಾಲ್ಯೂ ಅಲ್ಲಿ ಸಹ ಶೇರ್ಸ್ ಅನ್ನ ಇಶ್ಯೂ ಮಾಡಬಹುದು. ಪಾರ್ ಮೀನ್ಸ್ ವಾಟ್? ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ದ ಫೇಸ್ ವ್ಯಾಲ್ಯೂ ಆಫ್ ದ ಶೇರ್ಸ್ ಈಸ್ ₹10, if shares are even issued at ₹10 only, then that is called shares issued at par. ಈಗ ಒಂದು ಫೇಸ್ ವ್ಯಾಲ್ಯೂ ₹10 ಇದ್ರೆ ₹10ಕ್ಕೆ ಮಾರಿದ್ರೆ ಅದು ಪಾರ್ ಅಂತ ಹೇಳ್ತಾರೆ. ಅಂದ್ರೆ ಫೇಸ್ ವ್ಯಾಲ್ಯೂ ಮತ್ತೆ ಇಶ್ಯೂ ಮಾಡಿದಂತ ವ್ಯಾಲ್ಯೂ ಸಹ ಈಕ್ವಲ್ ಇರ್ತದೆ, ಅದಕ್ಕೋಸ್ಕರ ಇದನ್ನ ಇಶ್ಯೂಡ್ ಅಟ್ ಪಾರ್ ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ನೀವು ₹10 ಕರೆನ್ಸಿ ನೋಟ್ ತಗೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ಏನಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂ ಏನು ಕರೆನ್ಸಿ ನೋಟ್ ಮೇಲೆ ₹10 ಅಂತ ಬರ್ದಿರುದಿಲ್ಲ, ಅದು ₹10 ಅಂತ ಬರ್ದು ಜಸ್ಟ್ ಯು ಕ್ಯಾನ್ ಸಿ ಬೈ ಲುಕಿಂಗ್ ಎಟ್ ಇಟ್. ಸೊ ಅದನ್ನು ನಾವು ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ನೋಡಿದ ತಕ್ಷಣ ನಮಗೆ ಗೊತ್ತಾಗುವುದು ಫೇಸ್ ವ್ಯಾಲ್ಯೂ ವಿಚ್ ಯು ಕ್ಯಾನ್ ರೀಡ್. ಬಟ್ ಇಂಟ್ರೆನ್ಸಿಕ್ ವರ್ತ್ ಬೇರೆ ಆಗಿರ್ತದೆ. ಈಗ ಎಕ್ಸಿಸ್ಟಿಂಗ್ ಕಂಪನಿ ಅಥವಾ ಒಂದು ತರ ಮಾಡರೇಟ್ ಕಂಪನಿ, ಸ್ಟೇಬಲ್ ಕಂಪನಿ ಯಾವತ್ತು ಸಹ ಯೂಶುವಲಿ ಫೇಸ್ ವ್ಯಾಲ್ಯೂ ಮತ್ತೆ ಇಶ್ಯೂ ವ್ಯಾಲ್ಯೂ ಒಂದೇ ಆಗಿರ್ತದೆ. ಅದಕ್ಕೆ ನಾವು ಪಾರ್, ಇಶ್ಯೂಡ್ ಅಟ್ ಪಾರ್, PAR ಅಂತ ಹೇಳ್ತೇವೆ. ದೆನ್ ಶೇರ್ಸ್ ಆಲ್ಸೋ ಕ್ಯಾನ್ ಬಿ ಇಶ್ಯೂಡ್ ಅಟ್ ಪ್ರೀಮಿಯಂ. Some existing company, very profit making company, very reputed company, they can issue shares more than the face value. Right? They can issue shares at more than the face value. Face value ಗಿಂತ ಸ್ವಲ್ಪ ಹಣ ಅಥವಾ ಫೇಸ್ ವ್ಯಾಲ್ಯೂಗಿಂತ ಹೆಚ್ಚಿನ ಬೆಲೆಗೆ ಶೇರ್ಸ್ ಅನ್ನು ಇಶ್ಯೂ ಮಾಡ್ತಿದ್ರೆ ಅದಕ್ಕೆ ನಾವು ಶೇರ್ಸ್ ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ಹೇಳ್ತೇವೆ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ₹10 shares are issued at ₹10 shares are issued at ₹12, 15, 17 ಅಥವಾ ಮೋರ್ ದೆನ್ 10. ಯಾವುದೇ 10ಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಿದ್ರೆ ಅದಕ್ಕೆ ನಾವು ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ಕರಿತೇವೆ. Because these companies are very reputed companies, very profit making companies, they can issue shares at more than the face value. Okay, then shares can also be issued at ಡಿಸ್ಕೌಂಟ್ ರೂಪದಲ್ಲಿ ಸಹ ಇಶ್ಯೂ ಮಾಡಬಹುದು. ಅಂತ ಹೇಳಿದ್ರೆ ಫೇಸ್ ವ್ಯಾಲ್ಯೂಂದ ಕಡಿಮೆ ಬೆಲೆಗೆ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರೆ ಅದಕ್ಕೆ ನಾವು ಶೇರ್ಸ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಅಂತ ಕರಿತೇವೆ. ಫಾರ್ ಎಂತ ಕಂಪನಿಗಳು ಮಾಡ್ತಾವಂತ ಹೇಳಿದ್ರೆ, ಯಾವ್ದೆಲ್ಲ ಕಂಪನಿ ಸಿಕ್ಕಿರ್ತವೆ ಅಥವಾ ನ್ಯೂ ಕಂಪನೀಸ್, ಅವರಿಗೆ ಪಬ್ಲಿಕ್ ಬಗ್ಗೆ ಪರಿಚಯ ಇರುವುದಿಲ್ಲ, ದ ನ್ಯೂ ಕಂಪನಿ, ನ್ಯೂಲಿ ಎಸ್ಟಾಬ್ಲಿಷ್ಡ್ ಕಂಪನಿ, ದೇ ಕ್ಯಾನ್ ಇಶ್ಯೂ ಶೇರ್ಸ್ ಅಟ್ ಡಿಸ್ಕೌಂಟ್. Okay, so that is called issue of shares at discount. Now next ಬಂದು accounting treatment. Just we will have a glance here. Then when actually we solve the problem, that will be done. Then we will understand. Now just we will have a just glance over accounting treatment. Shares of issue of shares for cash consideration. In two ways, the shares can be issued. Shares payable in lump sum, shares payable in installment. These are the two methods, two ways how we can issue the shares. Shares in lump sum, shares payable in lump sum means where shares are issued at nominal value, payable full in single installment. ಒಂದೇ ಇನ್ಸ್ಟಾಲ್ಮೆಂಟ್ ಎಲ್ಲ ಶೇರ್ಸ್ ಅನ್ನು ಕೊಡ್ತಾರೆ. Their shares so payable are said to have been issued in lump sum. ಒಂದೇ ಅಷ್ಟು ಹಣವನ್ನು ತಕೊಂಡು ಎಷ್ಟು ಹಣ ಅವರು ಕೊಡ್ಲಿಕ್ಕೆ ಉಂಟು ಅಷ್ಟು ಹಣವನ್ನು ತಕೊಂಡು ಎಷ್ಟು ಶೇರ್ಸ್ ಅವರ ಪಾಲಿಗೆ ಕೊಡ್ಲಿಕ್ಕೆ ಉಂಟು ಅಷ್ಟು ಶೇರ್ಸ್ ಅನ್ನ ಕೊಡ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ಶೇರ್ಸ್ ಪೇಬಲ್ ಇನ್ ಲಂಪ್ ಸಮ್. ದೆನ್ ಶೇರ್ಸ್ ಪೇಬಲ್ ಕ್ಯಾನ್ ಆಲ್ಸೋ ಬಿ ಪೇಡ್ ಇನ್ ಇನ್ಸ್ಟಾಲ್ಮೆಂಟ್ಸ್. ಈಗ ನಾವು ಶೇರ್ಸ್ ಅನ್ನು ಇನ್ಸ್ಟಾಲ್ಮೆಂಟ್ ಮೇಲೆ ಸಹ ಕೊಡ್ಬೋದು. Where company does not require the immediate use of all proceeds from shares issued, the shares are issued as payable in installment. ಈಗ ನೀವು
ಶೇರ್ಸಿಗೆ ನಾವು ಕ್ಯಾಪಿಟಲ್ ಬೇಕಾಗ್ತದೆ ಬಿಸ್ನೆಸ್ಗೆ, ಆದರೆ ಎಲ್ಲ ಕ್ಯಾಪಿಟಲ್ ಒಂದೇ ಟೈಮಿಗೆ ಬೇಕಾಗುವುದಿಲ್ಲ. ಈಗ ನೀವು ಕ್ಯಾಪಿಟಲ್ ಎಕ್ಸೆಸ್ ಕ್ಯಾಪಿಟಲನ್ನು ಬಿಸ್ನೆಸ್ಸಲ್ಲಿ ನೀವು ಇಟ್ಕೊಂಡ್ರೆ ಅದಕ್ಕೆ ನಾವು ಡೆಡ್ ಸ್ಟಾಕ್ ಆಗ್ತದೆ ಅಥವಾ ಡೆಡ್ ಕ್ಯಾಪಿಟಲ್ ಆಗಿ ಉಳಿತದೆ. ಡೆಡ್ ಕ್ಯಾಪಿಟಲ್ ಆಗಿ ಉಳಿದ್ರೆ ಅನಾವಶ್ಯಕ ಅದಕ್ಕೆ ಬಡ್ಡಿ ಕೊಡಬೇಕು, ಡಿವಿಡೆಂಡ್ ಕೊಡಬೇಕು, ಇಟ್ಸ್ ಅ ವೇಸ್ಟ್. ಸೊ ಡೆಡ್ ಸ್ಟಾಕ್ is not very good favorable one. That's why better how much we need capital, that much only let us keep in the business. That's why most of the business they do step by step they collect the money from shareholders, and they whenever they want they make the calls, or they allot the shares of first call, second call, third call, like that they make the calls, and they are collected for the usage of business. So that is called shares payable in installments. So those are the different steps are there that we'll see in. So when in installment shares are issued, then there are some accounting treatments. So when it is issued in installment, first we have to receive the application money, then we have to capitalize it, then have to go for this one allotment, then first call, second call, final call, like this you have to do. So on receipt of application money means, see, only in through prospectus it gives advertisement to the public that they are going to issue shares to the public. ಈಗ ನಾವು ಪಬ್ಲಿಕ್ಕಿಗೆ ಶೇರ್ಸ್ ಅನ್ನು ಇಶ್ಯೂ ಮಾಡ್ತೇವೆ ಅಂತ ಹೇಳಿ ಪೇಪರ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು ಅಥವಾ ಯಾವುದೇ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅವಾಗ ಏನಾಗ್ತದೆ ಹೇಳಿ, ನಮ್ಗೆ ಯಾರು ಆಕ್ಚುಲಿ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಅಂತ ಗೊತ್ತಿರುವುದಿಲ್ಲ. ಅವಾಗ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಜಸ್ಟ್ ಒಂದು ಪ್ರಾಸ್ಪೆಕ್ಟಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾ ಇದ್ದೇವೆ, ನಾವು ಏನು ಶೇರ್ಸ್ ಅನ್ನು ಇಶ್ಯೂ ಮಾಡ್ತಿದ್ದೇವೆ ಅಂತ ಹೇಳಿ. ಅವಾಗ ಯಾರೆಲ್ಲ ಇಂಟ್ರೆಸ್ಟೆಡ್ ಪಾರ್ಟೀಸ್ ಇರ್ತಾರೆ, ದಿ ಅಪ್ಲೈ ಫಾರ್ ಶೇರ್ಸ್. Those who are interested in buying the shares of a company, they apply for shares. Then obviously the company receives application money ಇರ್ತದೆ. ಯಾಕಂದ್ರೆ ನಮ್ಗೆ ಯಾರು ನಮ್ಮ ಶೇರ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ ಅಂತ ಗೊತ್ತಿರುವುದಿಲ್ಲ. ಎಷ್ಟೆಲ್ಲ ನಾವು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡ್ತೇವೆ, ಆ ಮನಿ ರಿಸೀವ್ ಮಾಡಿದ್ದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ಬೇಕು, ಅಕೌಂಟಿಂಗ್ ಟ್ರೀಟ್ಮೆಂಟ್. ಅದು ಏನು ಅಕೌಂಟಿಂಗ್ ಟ್ರೀಟ್ಮೆಂಟ್? ಅದು ಯು ಆರ್ ಗೋಯಿಂಗ್ ಟು ರಿಸೀವ್ ದ ಕ್ಯಾಶ್. ಅದು ಕ್ಯಾಶ್ ಇರ್ಬೋದು ಅಥವಾ ಚೆಕ್ ರೂಪದಲ್ಲಿ ಸಹ ಪಡ್ಕೊಳ್ಬೋದು. ಹೆಚ್ಚಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ಚೆಕ್ ರೂಪದಲ್ಲಿ ಅಥವಾ ಮನಿ ಟ್ರಾನ್ಸ್ಫರ್, ಇವಾಗೆಲ್ಲ ಮನಿ ಟ್ರಾನ್ಸ್ಫರ್, ಫೋನ್ ಪೇ, ಗೂಗಲ್ ಪೇ, ಬೇರೆ ಬೇರೆ ಪೇಸ್ ಉಂಟು. ಹೆಚ್ಚಾಗಿ ಮನಿಯನ್ನು ಹ್ಯಾಂಡಲ್ ಮಾಡುವುದಿಲ್ಲ. ಹಾಗಾಗಿ ಇದು ಡೈರೆಕ್ಟ್ ನೇರವಾಗಿ ನಿಮ್ಮ ಬ್ಯಾಂಕಿಗೆ ಬರ್ತದೆ ಅಥವಾ ಬ್ಯಾಂಕಿಗೆ ಬರ್ತದೆ. ಆದ್ರಿಂದ ನಾವೇನು ಎಂಟ್ರಿ ಮಾಡ್ತೇವೆ ಅಂದರೆ, ಬ್ಯಾಂಕ್ ಅಕೌಂಟ್ ಡೆಟರ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್. Share application account is to be created. Bank account debtor to share in the form of check it is received. So you have to write bank account. So bank account debtor to share application account. So this is what here for the application money received. Then after receiving the application money, it is to be capitalized. ಇದನ್ನು ಹಂಗೆ ಇಟ್ಕೊಂಡು ಕೂತ್ಕೊಳ್ಳಿಕ್ಕಿಲ್ಲ, ಇದನ್ನ ಕ್ಯಾಪಿಟಲ್ ಆಗಿ ಪರಿವರ್ತನೆ ಮಾಡಬೇಕಾಗ್ತದೆ. ಅವಾಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಆನ್ ಅಕ್ಸೆಪ್ಟೆನ್ಸ್ ಆಫ್ ಅಪ್ಲಿಕೇಶನ್ ಮನಿ, then we have to convert that application money into share capital. ಅದಕ್ಕೆ ನಾವು share capital account always it is to be created. Share application money ಗೆ ಡೆಬಿಟ್ ಎಂಟ್ರಿ ಕೊಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಕ್ರೆಡಿಟ್ ಎಂಟ್ರಿ ಕೊಡಬೇಕಾಗ್ತದೆ. ಕ್ಯಾಪಿಟಲ್ ಆಲ್ವೇಸ್ ಇಟ್ ಇಸ್ ಟು ಬಿ ಡೆಬಿಟೆಡ್. ಹಾಗಾಗಿ ಶೇರ್ ಅಪ್ಲಿಕೇಶನ್ ಮನಿ ಅಕೌಂಟ್ ಇಂದ ಶೇರ್ ಕ್ಯಾಪಿಟಲ್ ಅಕೌಂಟ್ಗೆ ಮನಿಯನ್ನ ಟ್ರಾನ್ಸ್ಫರ್ ಮಾಡಬೇಕು. ಆದ್ದರಿಂದ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತೀವಿ. Then this is for the application money received. ಅಪ್ಲಿಕೇಶನ್ ಮನಿ ರಿಸೀವ್ಡ್ ಮಾಡಿದ್ದಕ್ಕೆ ಇದು 2 ಎಂಟ್ರಿ ಬರ್ತದೆ. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಈಗ ಏನು ಅಲಾಟ್ಮೆಂಟ್ ಮಾಡುವಾಗ, ಶೇರ್ಸ್ ಅಲಾಟ್ಮೆಂಟ್ ಮಾಡುವಾಗ ಹೌ ಮಚ್ ಇಸ್ ಟು ಬಿ ರಿಸೀವ್ಡ್. ಅಲಾಟ್ಮೆಂಟ್ ಮಾಡ್ಲಿಕ್ಕೆ ಸಹ ನೀವು ಶೇರ್ಸ್ ಎಷ್ಟು ರಿಸೀವ್ ಮಾಡ್ಬೇಕಂತ ಅಲಾಟ್ಮೆಂಟ್ ಮನಿ ಫಿಕ್ಸ್ ಆಗಿರ್ತದೆ. ಅವಾಗ ಎಷ್ಟು ರಿಸೀವ್ ಮಾಡ್ಬೇಕಂತ ನೀವು ಡಿಸೈಡ್ ಮಾಡಿದ್ರೆ ಅಷ್ಟಕ್ಕೆ ನೀವು ಡ್ಯೂ ಅಂತ ತೋರಿಸ್ಬೇಕು. ಆನ್ ಮೇಕಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ. ಸೊ ಶೇರ್ಸ್ ಅಲಾಟ್ಮೆಂಟ್ ಅಕೌಂಟ್ ಇಟ್ ಈಸ್
due. That's why it is to be debited. Before you are receiving the allotment money only that you are going to receive. That's why to share capital account we write it is to be capitalized. So share capital account is created here. Share allotment account here debtor to share capital account. Then when actually you are going to receive the share allotment money, then when you are receiving the share allotment money, your bank will be receiving the money, so bank account is to be debited, right, in the form of check or some money transfer. You are receiving the money, so bank account is to be debited. Then share allotment actually it was there debited, so to cancel that you have to give uh, allotment account credit entry to share allotment account. So here for the money received, the allotment entry is being done. Then it is for allotment money. Allotment money due also we have recorded the entry and received also. For every aspect to entries come here usually. Then you can after receiving the allotment money and after allotment of shares, you can make the several calls. Depends on the company requirements and depends on the amount needed for the business organization or company to run. So you can make first call, second call, third call, like that. Depends on the company requirement. So if you want to make the first call, then so better you can make the calls that share first call account is to be debited. It is to be, it shows due. It is to be here debited. It shows due here. Then share capital account is to be credited. So it means the money first call money is due. When it is called for the public to subscribe. Then on receipt, see when it is called for the public, here people subscribe. The shareholders subscribe for the same. Shareholders ಏನು ಮಾಡ್ತಾರೆ ಫಸ್ಟ್ ಕಾಲ್ ಮನಿಯನ್ನು ಕೊಡ್ತಾರೆ. ಸೊ ಮನಿ ಫಸ್ಟ್ ಕಾಲ್ ಮನಿ ಕೊಟ್ಟ ತಕ್ಷಣವೇ ನಾವೇನು ಮಾಡಬೇಕು, ಅಲ್ಲಿ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ ಅಂತ ತೋರಿಸಿದೇವಲ್ವಾ, ಅದಕ್ಕೆ ಕ್ರೆಡಿಟ್ ಎಂಟ್ರಿ ಕೊಡಬೇಕು. ಅದನ್ನು ಕ್ಯಾನ್ಸಲೇಷನ್ ಮಾಡಲಿಕ್ಕೆ ಬ್ಯಾಂಕ್ ಅಕೌಂಟ್ ಇಸ್ ಟು ಬಿ ಡೆಬಿಟೆಡ್. ಬ್ಯಾಂಕಿಗೆ ಹಣ ಬರ್ತದೆ, ಸೊ ಬ್ಯಾಂಕ್ ಅಕೌಂಟ್ ಇಸ್ ಟು ಬಿ ಡೆಬಿಟೆಡ್. Cash usually ಬರುವುದಿಲ್ಲ, ಬ್ಯಾಂಕ್ ಅಕೌಂಟ್ ಇಸ್ ಟು ಬಿ ಡೆಬಿಟೆಡ್ ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್. ಸೊ ಇಟ್ ಈಸ್ ಫಾರ್ ದ ಫಸ್ಟ್ ಕಾಲ್ ಮನಿ ರಿಸೀವ್. ಹೀಗೆ ಇದೇ ಥರ ನೀವು ಸೆಕೆಂಡ್ ಕಾಲಿಗಾದರೂ ಇದೇ ಥರ ಎಂಟ್ರಿ ಬರ್ತದೆ. ಸೆಕೆಂಡ್ ಕಾಲ್ ಮನಿ ಡ್ಯೂ ಅಂತ ತೋರಿಸಿ ಶೇರ್ ಕ್ಯಾಪಿಟಲ್ ಅಕೌಂಟಿಗೆ ಕ್ರೆಡಿಟ್ ಕೊಡಬೇಕು. ರಿಸೀವ್ ಆದ ನಂತರ ಬ್ಯಾಂಕ್ ರಿಸೀವ್ ಆಗ್ತದೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ಯಾನ್ಸಲ್ ಮಾಡಲಿಕ್ಕೆ ಕ್ರೆಡಿಟ್ ಎಂಟ್ರಿ ಕೊಡಬೇಕಾಗ್ತದೆ. ಇದೇ ರೀತಿ ನೀವು ಸೆಕೆಂಡ್ ಕಾಲ್, ಥರ್ಡ್ ಕಾಲ್, ಫೈನಲ್ ಕಾಲ್ ಹೀಗೆಲ್ಲ ಎಂಟ್ರಿ ಕೊಡಲಿಕ್ಕೆ ಯೂಶ್ವಲಿ ಇದು 6 ಎಂಟ್ರೀಸನ್ನು ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ. ಈ 6 ಎಂಟ್ರೀಸ್ ಆಗ್ತದೆ. ಎಷ್ಟು ಕಾಲ್ ಜಾಸ್ತಿ ಆದಂಗೆ ಎಂಟ್ರೀಸ್ ಜಾಸ್ತಿ ಆಗ್ತಾ ಹೋಗ್ತವೆ. ಇದನ್ನು ನಾವೆಲ್ಲಿ ಆ್ಯಕ್ಚುಯಲ್ ಪ್ರಾಬ್ಲಮ್ ಮಾಡ್ತೇವಲ್ಲ ಆವಾಗ ವಿಲ್ ಸಿ ದಟ್. ದೆನ್ ಸಮ್ಟೈಮ್ಸ್ ಏನಾಗ್ತದೆ ಹೇಳಿ, some shareholders they fail to pay the amount due on allotment or on calls, any calls, first call maybe, final call maybe, whatever may be that they hold. Then what happens, unpaid amount will be there on the calls are usually actually made, but the amount is not received, so that amount is called unpaid amount. So for that year ಇಟ್ ಈಸ್ ಕಾಲ್ಡ್ ಕಾಲ್ಸ್ ಇನ್ ಅರಿಯಸ್. ಈಗ ನಾವೇನು ಮಾಡ್ತೇವೆ ಹೇಳಿ, ಕಾಲ್ಸ್ ಇನ್ ಅರಿಯಸ್ ಅಂದರೆ ನಾವು ಅಪ್ಲಿಕೇಶನ್ ಮನಿ ಯಾವತ್ತೂ ಅರಿಯಸ್ ಇರುವುದಿಲ್ಲ. ಯಾಕಂದರೆ ಅಪ್ಲಿಕೇಶನ್ ನಾವು ಜಸ್ಟ್ ಹೂ ಆರ್ ಇಂಟ್ರೆಸ್ಟೆಡ್ ಫ್ರಮ್ ದೆಮ್ ವಿ ಆರ್ ರಿಸೀವಿಂಗ್ ದ ಅಪ್ಲಿಕೇಶನ್ ಮನಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಅಪ್ಲಿಕೇಶನ್ ಮನಿ ಯಾರು ಅಪ್ಲೈ ಮಾಡ್ತಾರೆ ಅವರಿಗೆ ಮಾತ್ರ, ಅವ್ರು ಅಪ್ಲೈ ಮಾಡಿದವ್ರು ಮಾತ್ರ ನಾವು ಅಪ್ಲಿಕೆಂಟ್ಸ್ ಅಂತ ಕರಿತೇವೆ. ಹಾಗಾಗಿ ಇದು ಯಾವತ್ತೂ ಸಹ ಅರಿಯಸ್ ಆಗಿರುವುದಿಲ್ಲ ಅಥವಾ ಡ್ಯೂ ಆಗಿ ಇರುವುದಿಲ್ಲ. ಆದರೆ ಫಸ್ಟ್ ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಿದ ನಂತರ ಶೇರ್ಸ್ ಅಲಾಟ್ ಮಾಡಬೇಕು. ಅಲಾಟ್ ಮಾಡಿದ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಫೈನಲ್ ಕಾಲ್ ಡಿಪೆಂಡ್ಸ್ ಆನ್ ದ ಕಂಪನಿ ಮಾಡ್ತಾ ಇವಲ್ವಾ. ಯಾವುದಾದ್ರೂ ಇದರ ಅಲಾಟ್ಮೆಂಟ್ ಮನಿ ನೀವು ಕಾಲ್ ಮಾಡಿದಾಗ ಯಾರಾದರೂ ಶೇರ್ ಹೋಲ್ಡರ್ಸ್ ಒಬ್ಬರು ಇಬ್ಬರು ಕೆಲವು ಜನ ನೀವೇನು ಕಾಲ್ ಮಾಡಿದ್ರಿ, ಅಲಾಟ್ಮೆಂಟ್ ಮನಿ ಕಾಲ್ ಮಾಡಿದ್ರಿ ಅಥವಾ ಕಾಲ್ಸ್ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಫೈನಲ್ ಕಾಲ್ ಏನು ಕಾಲ್ ಮಾಡಿದ್ರಿ, ಆ ಕಾಲ್ ಮಾಡಿದ್ದಕ್ಕೆ ಹಣ ಕೊಡದೆ ಹೋದ್ರೆ
ಅದು ಡ್ಯೂ ಆಗಿ ಉಳಿತದೆ. ಅದಕ್ಕೆ ನಾವೇನು ಹೇಳ್ತೇವೆ ಅಂತ ಹೇಳಿದ್ರೆ ಕಾಲ್ಸ್ ಇನ್ ಅರಿಯರ್ಸ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಯಾವ್ದಾದ್ರು ಹಣ ಕೊಡ್ಲಿಕ್ಕೆ ಡ್ಯೂ ಬಾಕಿ ಉಳಿದ್ರೆ, ಅಲಾಟ್ಮೆಂಟ್ ಮನಿ ಬಾಕಿ ಉಳಿದಿರ್ಬೋದು, ಫಸ್ಟ್ ಕಾಲ್ ಮನಿ ಬಾಕಿ ಉಳಿದ್ರು, ಸೆಕೆಂಡ್ ಕಾಲ್, ಯಾವ್ದಾದ್ರು ಕಾಲ್ ಮನಿ ಬಾಕಿ ಉಳಿದ್ರೆ, ಅದು ಯಾವ್ದಾದ್ರು ಕಾಲ್ ಮನಿ ಬಾಕಿ ಉಳಿದಂದ್ರೆ ಅಂತ ಹೇಳಿದ್ರೆ, ಯಾವ್ದಾದ್ರು ಶೇರ್ ಹೋಲ್ಡರ್ಸ್ ಇಫ್ ದೇ ಫೇಲ್ ಟು ಪೇ either the allotment money or the calls money, then it is called calls in arrears. So in that case, what entry is to be made? So it is always, it is very compulsory, it is to be made, it is to separate account is to be maintained. So then this kind of end calls in arrears account, debtor to share allotment account. Here how much is your allotment money is due, so or any call money is due. So for that year, calls in arrears account is to be debited either to share allotment account or share first second final call account. Allotment account ನಾವು ರಿಸೀವ್ ಮಾಡಿದ್ದಕ್ಕೆ ಕ್ರೆಡಿಟ್ ಕೊಟ್ಟಿದ್ದೇವೆ, ಇನ್ನೂ ಸಹ ಇದು ಬರಲಿಲ್ಲ, ಅದಕ್ಕೋಸ್ಕರ ನಾವೇನು ಮಾಡಬೇಕಂತ ಅಲಾಟ್ಮೆಂಟ್ ಅಕೌಂಟನ್ನು ಇನ್ನು ಡ್ಯೂ ಆಗಿ ತೋರಿಸಬೇಕು. ಅಥವಾ ಯಾವುದಾದ್ರು ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಫೈನಲ್ ಕಾಲ್ ಇದನ್ನು ಸಹ ಇದು ಡ್ಯೂ ಉಂಟು, ಅದಕ್ಕೋಸ್ಕರ ಎರಡಕ್ಕೂ ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟಿಗೆ ಡೆಬಿಟ್ ಕೊಟ್ಟು ಉಳಿದ ಅಕೌಂಟಿಗೆ ಕ್ರೆಡಿಟ್ ಕೊಡಬೇಕು. ಸೊ sometimes here the same shareholders he may pay later, ಸ್ವಲ್ಪ ದಿವಸ ಬಿಟ್ಟು ಕೊಡಬಹುದು ಅಂತ ಒಂದು ಶೇರ್ ಹೋಲ್ಡರಿಗೆ the interest at the rate not exceeding 5% per annum shall be charged for the period from the date fixed for payment to the date of actual payment. ಯಾರಾದರೂ ನಿಮಗೆ ಕೊಡ್ಲಿಕ್ಕೆ ಬಾಕಿ ಇದ್ರೆ ಅಥವಾ ಯಾರಾದರೂ ಶೇರ್ ಹೋಲ್ಡರ್ಸ್ ಈ ಆಕ್ಚುಯಲ್ ಕಾಲ್ ಮಾಡಿದಾಗ ಕೊಡದೆ ಮುಂದೆ ಒಂದು ವರ್ಷದ ನಂತರ ಅಥವಾ ವರ್ಷ ಆದ ನಂತರ ಕೊಟ್ರೆ ಅಂತ ಏನು ಯಾವ ಡೇಟ್ ಅಲ್ಲಿ ನೀವು ಕಾಲ್ ಮಾಡಿದಿರಿ ಮತ್ತೆ ಅವರು ಕೊಡುವವರೆಗೆ ಏನು ಪೀರಿಯಡ್ ಉಂಟಲ್ಲ, ಈ ಇನ್ ಬಿಟ್ವೀನ್ ದೀಸ್ ಟೂ ಪೀರಿಯಡ್ಸ್, ಸೊ ಫಾರ್ ದ ಅಮೌಂಟ್ ಔಟ್ಸ್ಟ್ಯಾಂಡಿಂಗ್ ಯು ಕ್ಯಾನ್ ಚಾರ್ಜ್ ದ ಇಂಟ್ರೆಸ್ಟ್ ನಾಟ್ ಮೋರ್ ದೆನ್ at not more than 5%, not exceeding the 5%. ಅಷ್ಟು ಇಂಟ್ರೆಸ್ಟ್ ಅನ್ನ ಶೇರ್ ಹೋಲ್ಡರ್ ಇಂದ ನೀವು ಕಲೆಕ್ಟ್ ಮಾಡಬಹುದು. Okay, then next is calls in advance. Sometimes what happens, any amount received from shareholders in excess of the amount due is called calls in advance. ನಾವು ಅಲಾಟ್ಮೆಂಟ್ ಯಾವುದಾದ್ರೂ ಶೇರ್ ಹೋಲ್ಡರ್ಸ್ ನಾವು ಕಾಲ್ ಮಾಡಿದ್ದಕ್ಕಿಂತವೂ ಹೆಚ್ಚು ಹಣ ಕೊಟ್ರೆ ಅಂತ ಏನು ಹೆಚ್ಚು ಹಣ ಏನು ತಗೊಂಡಿರ್ತೇವಲ್ವಾ ಅದಕ್ಕೆ ಅಡ್ವಾನ್ಸ್ ಅಂತ ಹೇಳ್ತೇವೆ. ಕಾಲ್ಸ್ ಇನ್ ಅಡ್ವಾನ್ಸ್, ಕಾಲ್ ಮಾಡೋಕ್ಕಿಂತ ಮುಂಚೆ ಅಡ್ವಾನ್ಸ್ ಕೊಟ್ಟಿರೋದು ಅಂತ ನಾವು ಅದನ್ನ ಟ್ರೀಟ್ ಮಾಡಬೇಕು. ಅವಾಗ ಏನಾಗ್ತದೆ, ಬ್ಯಾಂಕ್ ಅಂತೂ ರಿಸೀವ್ ಮಾಡಿದೆ, ಸೊ ಬ್ಯಾಂಕ್ ಅಕೌಂಟ್ ಇಸ್ ಟು ಬಿ ಡೆಬಿಟೆಡ್. ಸೊ ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅದಕ್ಕೆ ಅದು ನಮಗೆ ಲಯಬಿಲಿಟಿ ಆಗಿ ನಾವು ಟ್ರೀಟ್ ಮಾಡಬೇಕು. ಸೊ ಟು ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಇಸ್ ಟು ಬಿ ಕ್ರೆಡಿಟೆಡ್ ವಿತ್ ಅಮೌಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಯಾವುದು ಇನ್ ಅಡ್ವಾನ್ಸ್ ಅನ್ನ ಇರ್ತದೆ ಅದಕ್ಕೆ ನಾವು ಲಯಬಿಲಿಟಿ ಆಗಿ ತೋರಿಸ್ಬೇಕು. ಯಾಕಂದ್ರೆ ಅಡ್ವಾನ್ಸ್ ಅವರು ಕೊಟ್ರೆ ಅದಕ್ಕೆ ಸಹ ಏನ್ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ರೆ ಅದು ನಮಗೆ ಲಯಬಿಲಿಟಿ ಬಿಸ್ನೆಸ್. ಯಾಕಂದ್ರೆ ಇಟ್ ನಾಟ್ ಬಿ ರಿಸೀವ್ಡ್ ಬಟ್ ಇಟ್ ಇಸ್ ರಿಸೀವ್ಡ್. The amount received in respect of future calls shall be adjusted when the call received in advance is made. ಈಗ ಮುಂದಿಂದು ಯಾವ್ದಾದ್ರು ಕಾಲ್ಸ್ ಇನ್ನು ಕಾಲ್ ಮಾಡಲಿಕ್ಕೆ ಬಾಕಿ ಇದ್ರೆ ಅಂತ ಕಾಲ್ಸಿಗೆ ಅಡ್ವಾನ್ಸ್ ಅಮೌಂಟ್ ರಿಸೀವ್ಡ್ ಅನ್ನು ಅಡ್ಜಸ್ಟ್ ಮಾಡಬೇಕಾಗ್ತದೆ. ಓಕೆ, ದೆನ್ ಇಫ್ ಇಟ್ ಈಸ್ ಡನ್, ಒಂದು ವೇಳೆ ಅದು ಯಾವ್ದಾದ್ರು ಕಾಲಿಗೆ ಅಡ್ಜಸ್ಟ್ ಮಾಡಿದ್ರೆ ಅಥವಾ ಹಾಗೆ ಮಾಡಿದಾಗ ಆವಾಗ ಯಾವಾಗ ನಾವು ಕಾಲ್ ಮಾಡ್ತೇವೆ ಅವಾಗ ಅಷ್ಟು ಕಾಲಿಗೆ ಏನಂತಂದ್ರೆ ಆಲ್ರೆಡಿ ನಾವು ಕಾಲ್ಸ್ ಇನ್ ಅಡ್ವಾನ್ಸ್ ಅನ್ನ ಲಯಬಿಲಿಟಿ ಆಗಿ ತೋರಿಸಿದ್ದೇವೆ, ಅದನ್ನ ಈಗ ಕ್ಯಾನ್ಸಲ್ ಮಾಡಬೇಕು. ಕಾಲ್ಸ್ ಇನ್ ಅಡ್ವಾನ್ಸ್ ಅಕೌಂಟ್ ಟು ಪರ್ಟಿಕ್ಯುಲರ್ ಕಾಲ್ ಅಕೌಂಟ್, ಅದೇ ಫಸ್ಟ್ ಕಾಲ್, ಸೆಕೆಂಡ್ ಕಾಲ್, ಥರ್ಡ್ ಕಾಲ್ ಯಾವುದಕ್ಕೆ ಅಡ್ಜಸ್ಟ್ ಮಾಡಿದೆ ಆ ಕಾಲಿಗೆ ನಾವು ಕ್ರೆಡಿಟ್ ಎಂಟ್ರಿ ಕೊಡಬೇಕಾಗ್ತದೆ. ಸೊ ಯು ನೋ ದಟ್ ಟೇಬಲ್ ಎ ಆಫ್ ದ ಕಂಪನೀಸ್ ಆಕ್ಟ್ 1956, ಟೇಬಲ್ ಎ ಅಂತ ಹೇಳಿದ್ರೆ ಯು ನೋ ದಟ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಎಲ್ಲ ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್ಗೆ ಬೇಕಾಗ್ತದೆ. ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಬದಲಾಗಿ ಟೇಬಲ್ ಎ ಅನ್ನು ಸಹ ಕಂಪನಿ ಫಾರ್ಮ್ ಆಫ್ ಬಿಸ್ನೆಸ್ ಅಲ್ಲಿ ನಾವು ಯೂಸ್ ಮಾಡಬಹುದು. ಅವಾಗ
Table A of the Companies Act 1956, interest at the rate of 6% may be given on the calls in advance money to the shareholders, those who are paid. ಯಾರು ಅಡ್ವಾನ್ಸ್ ಆಗಿ ಹಣ ಪೇ ಮಾಡಿರ್ತಾರೆ ಅವರಿಗೆ ನಾಟ್ ಎಕ್ಸೀಡಿಂಗ್ 6%, 6%ಗಿಂತ 6%ಗೆ ಹೆಚ್ಚು ಇಲ್ಲದ ಹಾಗೆ ಇಂಟ್ರೆಸ್ಟ್ ಅನ್ನ ಕೊಡಬಹುದು ಅಡ್ವಾನ್ಸ್ ರಿಸೀವ್ಡ್ ಮನಿ ಮೇಲೆ ಅಂತ ಹೇಳ್ತಾರೆ. ದೆನ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ ಬಂದಾಗ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹಾಗೆ ಮಾಡುದು. ಈಗ ನಿಮ್ಗೆ ಹೇಳಿದೆವು, ಈಗ ಶೇರ್ಸ್ ಅನ್ನ ನೀವು ಮೋರ್ ದನ್ ಫೇಸ್ ವ್ಯಾಲ್ಯೂಗಿಂತ ಶೇರ್ಸ್ ಇಶ್ಯೂ ಮಾಡಿದ್ರೆ, ಅಂದ್ರೆ ಶೇರ್ಸಿನ ಮುಖ ಬೆಲೆಗಿಂತ ಹೆಚ್ಚಿನ ಬೆಲೆಗೆ ಇಶ್ಯೂ ಮಾಡಿದ್ರೆ ಅದಕ್ಕೆ ನಾವು ಶೇರ್ಸ್ ಇಶ್ಯೂಡ್ ಅಟ್ ಪ್ರೀಮಿಯಂ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, if the face value of the share is 10, if it is issued at 11, 12, 13 or that is more than 10 rupees, then it is called issued shares at premium. ಹಾಗಂತ ಹೇಳಿ ಟೋಟಲ್ ಏನೆಲ್ಲ ಅಮೌಂಟ್ ರಿಸೀವ್ ಮಾಡುತ್ತೆ ಅದನ್ನ ಇಷ್ಟನ್ನು ಕ್ಯಾಪಿಟಲ್ ಅಕೌಂಟಿಗೆ ನೀವು ಟ್ರಾನ್ಸ್ಫರ್ ಮಾಡಲಿಕ್ಕಿಲ್ಲ. ಎಷ್ಟು ಕ್ಯಾಪಿಟಲ್ ಅಕೌಂಟಿಗೆ ಟ್ರಾನ್ಸ್ಫರ್ ಅಷ್ಟನ್ನು ಮಾತ್ರ ಮಾಡಲಿಕ್ಕೆ, ಹೆಚ್ಚೇನು ರಿಸೀವ್ ಮಾಡಿರ್ತೇವೆ ಅದನ್ನು ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕಾಗ್ತದೆ. ಸೊ ಅವಾಗ ಏನು ಮಾಡ್ತೇವೆ, ಈಗ ಶೇರ್ಸ್ ಪ್ರೀಮಿಯಮನ್ನು ನಾವು ಅಲಾಟ್ಮೆಂಟಲ್ಲಿಯೂ ರಿಸೀವ್ ಮಾಡ್ಬೋದು, ಇಲ್ಲ ಯಾವುದೇ ಕಾಲ್ ಮನಿಯಲ್ಲಿ ಸಹ ರಿಸೀವ್ ಮಾಡಲಿಕ್ಕೆ ಆಗ್ತದೆ. ಸೊ ಇಫ್ ಇಟ್ ಈಸ್ ದೆನ್ ಹೌ ಟು ರೈಟ್ ದ ಎಂಟ್ರಿ. ಸೊ ಫಾರ್ ಟ್ರಾನ್ಸ್ಫರಿಂಗ್ ಮನಿ ಟು ಕ್ಯಾಪಿಟಲ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟಿಗೆ ಎಂಟೈರ್ ಅಮೌಂಟ್ ಮಾಡಲಿಕ್ಕಿಲ್ಲ, ಎಷ್ಟು ಕ್ಯಾಪಿಟಲ್ ಅಕೌಂಟ್ ಇದೆ ಅಷ್ಟು ಮಾತ್ರ ಮಾಡಲಿಕ್ಕೆ. ಸೊ ಅದಕ್ಕೆ ನಾವು ಎಂಟ್ರಿ ಬರ್ತೇವೆ, ಶೇರ್ ಕಾಲ್ ಅಕೌಂಟೆಂಟ್ ಅಥವಾ ಶೇರ್ ಅಲಾಟ್ಮೆಂಟ್ ಅಕೌಂಟೆಂಟ್ ಸಹ ಬರಿಬೋದು. ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಎಷ್ಟು ಅಮೌಂಟ್ ಹೋಗಬೇಕು ಕ್ಯಾಪಿಟಲ್ಗೆ ಅಷ್ಟೇನು ಸಹ. ದೆನ್ ಉಳಿದನ್ನು ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಇರುವುದು ಪ್ರತಿಯೊಂದು ಶೇರ್ನ ಹಣವನ್ನು ಫೇಸ್ ವ್ಯಾಲ್ಯೂಗೆ ಕಂಪೇರ್ ಮಾಡಿ ಅದನ್ನು ತಗೊಂಡು ಅದನ್ನು ನಾವು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಅದಕ್ಕೆ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಅಂತ ಬರೆದಿದ್ದೇವೆ. ಸೊ it is for full amount received including premium. Then whatever amount received is there, that is to be transferred to bank account, and remaining that one and shares call account is to be credited for that. Okay, next we'll see how to what treatment is to be given to the shares if they are issued at a discount. Usually you know that here shares are said to be issued at discount when they are issued at a price lower than the face value. ಈಗ ಫೇಸ್ ವ್ಯಾಲ್ಯೂ ಕಡಿಮೆ ಬೆಲೆಗೆ ಶೇರ್ಸ್ ಅನ್ನ ಇಶ್ಯೂ ಮಾಡಿದ್ರೆ ಅದಕ್ಕೆ ನಾವು ಶೇರ್ಸ್ ಇಶ್ಯೂಡ್ ಅಟ್ ಡಿಸ್ಕೌಂಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಅಗೇನ್ ಐ ಟೆಲ್ ಯು, if the share face value is 10, if it is issued less than rupees 10, that is rupees 9, 8, 7 like that, then again it is called shares issued at discount. Then what treatment is to be given on allotment? Here ಮನಿ ಬೀಯಿಂಗ್ ಡ್ಯೂ, ಅಲಾಟ್ಮೆಂಟ್ ಮನಿ ಡ್ಯೂ ಬಂದರೆ, ಈ ಫಸ್ಟ್ ಅಲಾಟ್ಮೆಂಟ್ ಬಂದರೆ ಆವಾಗ ಏನು ಮಾಡ್ಬೇಕಂತ ಹೇಳಿದ್ರೆ ಶೇರ್ ಅಲಾಟ್ಮೆಂಟ್ ಅಕೌಂಟಿಗೆ ಡೆಬಿಟ್ ಎಂಟ್ರಿ ಕೊಡಬೇಕು ಫಾರ್ ದ ಆ್ಯಕ್ಚುಲಿ ಮನಿ ಡ್ಯೂ, ಆ್ಯಂಡ್ ಡಿಸ್ಕೌಂಟ್ ಅಕೌಂಟಿಗೆ ಸಹ ಇದು ಲಾಸ್ ಆಗ್ತದೆ, ನಾವು ಅಸೆಟ್ಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅದರಿಂದ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಇಸ್ ಟು ಬಿ ಡೆಬಿಟೆಡ್, ಆ್ಯಂಡ್ ಫೈನಲಿ ಯು ಶುಡ್ ಟ್ರಾನ್ಸ್ಫರ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. because total amount, not the discounted amount, total amount actually it was decided that should be transferred. Then on allotment money received, so again you are passing the same at bank account at to share allotment account. It is for the receipt of allotment. And when your premium is received, that is to be transferred to security premium account, that is excess money received. In case of company deficit money is received, then also it should be given treatment, fair treatment is given. So that should be transferred to premium or P&L account, and discount and on issue of shares is to be shares account is to be credited. Like this entries are to be passed. Okay, now let us conclude for the today's class. Other things we'll see in the next session. That is for other things, there are so many things that we'll see in the next class.
Okay, thank you one and all. We'll see in the next video. Okay, thank you.